ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವು ಊರಿಗೆ ಬಂದು 15 ಡೇಸ್ ಆಯಿತು. ನಮ್ಮ ಮಾವನಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಾನು ನನ್ನ ಮಗಳು ಊರಿನಲ್ಲೇ ಇದ್ದೀವಿ. ನಮ್ಮ ಮನೆಯವರು ನನ್ನ ಮಗನು ಸಾಟರ್ಡೆ ಬಂದಿದ್ದರು ನಿನ್ನೆ ಊರಿಂದ, ಬೆಂಗಳೂರಿಂದ. ನಮ್ಮ ಮನೆಯವರು ಹಾಸ್ಪಿಟ್ಲಲ್ಲಿದ್ದಾರೆ. ಸೊ ನನ್ನ ಮಗನ ಇಲ್ಲೇ ನಮ್ಮ ಹತ್ರ ಬಿಟ್ಟು ಹೋಗಿದ್ರು. ನನ್ನ ಮಗಳು ಹೂವು ಗಿಡದಲ್ಲಿ ಹೂವೆಲ್ಲ ಬಿಟ್ಟಿತ್ತಲ್ವ, ಸೊ ಕಿತ್ಕೋತಿದ್ಲು. ಅಜ್ಜಿ ಕೊಡ್ತೀನಿ ಅಂತ ಹೇಳಿ ನನ್ನ ಮಗನು ಹಸು ಮೇಯಿಸ್ತಿದ್ದ. ನಾನು ನನ್ನ ಮಗಳು ನೋಡ್ಕೊಂಡು ಅವಳ ಜೊತೆನೇ ಇದ್ದೆ. ಅಷ್ಟರಲ್ಲಿ ಸೋಗೆ ಎಲ್ಲ ಬಿದ್ದಿತ್ತು ತೋಟದಲ್ಲಿ ಅಂತ ನನ್ನ ಮಗನಿಗೆ ಹಸು ಮೇಯಿಸು ನೀನು ಅವಳನ್ನ ನೋಡಿಕೊಂಡು ನಾನು ಸೋಗೆ ಎಳ್ದಾಕ್ತೀನಿ ಅಂತ ಹೇಳಿದೆ. ಆದರೆ ನನ್ನ ಮಗ ನಾನೇ ಎಳ್ದಾಕ್ತೀನಿ ನೀನು ಹೇಳಿ ಹೊರಟೋದ. ಇವಳು ಹಸು ಮೇಯ್ತಿರೋದಕ್ಕೆ ಹುಲ್ಲೆಲ್ಲ ಕಿತ್ತು ಕೊಡ್ತಿದ್ಲು, ತಿನ್ನು ಅದು ಮೇಯ್ತೈತೆ ಬಿಡು ಅಂದ್ರು ಕೇಳಲಿಲ್ಲ. ನೋಡ್ತಿದ್ರಲ್ಲ, ಕೊನೆಗೂ ಅವಳು ಕೊಟ್ಟಿದ್ದು ಹುಲ್ಲ ಹಸು ತಿಂತು ಅಂತ ಅವಳಿಗೆ ಖುಷಿಲಿ ಕುಣಿದಾಡ್ತಿದ್ದಾಳೆ. ಸೊ ನನ್ನ ಮಗನು ಸೋಗೆ ಎಲ್ಲ ಎಳ್ದಾಕಕ್ಕೆ ಅಂತ ಹೋದ. ಎಳ್ದಾಕಿದ್ದಾಯಿತು. ಸ್ವಲ್ಪ ಬಿದ್ದಿತ್ತು, ಮೊನ್ನೆ ಸ್ವಲ್ಪ ಎಳ್ದಾಕಿದ್ದೆ. ಇನ್ನು ಸ್ವಲ್ಪ ಇರೋದನ್ನ ಇವತ್ತು ಹೇಗಿದ್ರು ಅವನಿದಾನಲ್ವ, ಆ ಕಾರಣಕ್ಕೆ ಎಳ್ದಾಕೋಣ ಅಂತ ಎಳ್ದಾಕಕ್ಕೆ ಹೋಗಿದ್ವಿ. ಯಾಕಂದರೆ ನನ್ನ ಮಗಳು ನಾನು 2 ಜನ ಇರುವಾಗ ಏನು ಕೆಲಸ ಮಾಡೋಕ್ಕೂ ಆಗಲ್ಲ. ಬಿಸಿಲು ತೋಟದಲ್ಲಿ ಅವಳೊಬ್ಬಳನ್ನೇ ಬಿಟ್ಟು ನಾವೇನು ಕೆಲಸನೂ ಮಾಡೋಕ್ಕಾಗಲ್ಲ. ಒಂದು ಕಡೆ ಮೋಟ್ರು ಇರುತ್ತೆ, ತಿರ್ಗಾ ಬಿಸಿಲಲ್ಲಿ ಹುಳ ಏನಾದರೂ ಇದ್ದರೆ ಕಷ್ಟ ಅಂತ. ಹಾಗಾಗಿ ಅವನು ಸೋಗೆ ಎಲ್ಲ ಎಳ್ದಾಕಿದ್ದಾದಮೇಲೆ ಎಡಮಟ್ಟೆ ಎಲ್ಲ ಕಟ್ ಮಾಡಿ ನಾನು ಅವೆಲ್ಲ ಹೊಟ್ಲತ್ರ ಒಡ್ತೀನಿ ಹಿಂದೆ. ಅವನೇ ಎಡಮಟ್ಟೆನೂ ಕಟ್ ಮಾಡ್ತೀನಿ ಅಂತ ಕಟ್ ಮಾಡ್ದ. ನಾನು ಸ್ವಲ್ಪ ಕಟ್ ಮಾಡಿದೆ, ಇನ್ನು ಮಿಕ್ಕಿದ್ದು ಅವನು ಸ್ವಲ್ಪ ಕಟ್ ಮಾಡಿ 2 ಜನನೂ ಎಡಮಟ್ಟೆ ಹಾಕಿದ್ವಿ. ನಾನು ಎಳ್ದಾಕಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ, ಇನ್ನು ಅವನು ಎಳ್ದಾಕ್ತಿದ್ದ. ಅಷ್ಟರಲ್ಲಾಗಲೇ ನನ್ನ ಮಗಳು ನಾನು ಕೂತಿರೋ ಹತ್ರನೇ ಬಂದು ಮಲಗ್ತಿದ್ಲು. ಸೊ ಇವಾಗ ಮಲಗಿದ್ರೆ ನೈಟ್ ಮಲಗಲ್ವಲ್ಲ ಅಂತ ಮಲಗಬೇಡ ಅಂತ ಹೇಳಿದ್ರು ಕೇಳಲಿಲ್ಲ, ಗಲಾಟೆ ಮಾಡ್ತಿದ್ಲು. ಹಾಗಾಗಿ ಸರಿ ಅಂತ ಮಲಗಿಸ್ದೆ. ಅವನು ನಾನು ಕೂತಿರೋ ಹತ್ರನೇ ತಂದು ಸ್ವಲ್ಪ ಎಡಮಟ್ಟೆನ ಹಾಕಿದ್ದ. ಫೈನಲಿ ಅವಳು ಮಲಗ್ಕೊಂಡ್ಳು. ಅವಳು ಮಲಗಿದ್ದಾಯಿತು, ಇವನು ಎಡಮಟ್ಟೆ ಎಲ್ಲ ಒಟ್ಟಿದ್ದಾಯಿತು ಹೊಟ್ಲತ್ರ. ಸೊ ಇವಾಗ ನನಗೆ ಎಳ್ನೀರು ಕೊಡು, ಎಳ್ನೀರು ಕುಡಿಬೇಕು ನಾನು ಅಂತ ಹೇಳ್ದೆ. ಸರಿ ಕೊಡ್ತೀನಿ ಅಂತ ಹೇಳಿದ್ನಲ್ವ ಅನ್ನೋ ಕಾರಣಕ್ಕೇ ನಾನು ಕೆಡುತ್ತಿದ್ದೆ. 4 ಬೀಳಿಸಿದ್ದು ನಾವು ಎಳ್ನೀರನ್ನ. ಅದರಲ್ಲಿ ನಾವು 3 ಕುಡಿಯೋಣವಾ, ಇನ್ನು ಅವಳು ಎದ್ಮೇಲೆ ಅವಳಿಗೊಂದು ಕೆತ್ಕೊಟ್ರಾಯ್ತು ಅಂತ. ಸರಿ ಮಲಗಿರೋಳನ್ನ ಎಬ್ಸಿದ್ರೆ ಇನ್ನು ಗಲಾಟೆ ಮಾಡ್ತಾಳೆ ಅಂತ ಅವಳಿಗೇನು ನಾವು ಎಳ್ನೀರನ್ನ ಕೊಡೋಕೆ ಹೋಗಲಿಲ್ಲ. ನಾನು ಮತ್ತು ನನ್ನ ಮಗ 2 ಜನನೇ ಕೆತ್ಕೊಂಡು ಕೊಡಿದ್ವಿ. ಚೆನ್ನಾಗಿತ್ತು ಎಳ್ನೀರು, ಬಟ್ ಸ್ವಲ್ಪ ಚಿಕ್ಕದಾಗಿತ್ತು, ಅದು ಇನ್ನೂ ದೊಡ್ಡದಾಗಿರಲಿಲ್ಲ. ಆ ಗಣಿಗೆ ಸಿಗೋವಂಥ ಮರ ಅಂದರೆ ಇದೊಂದೇ ಇದ್ದಿದ್ದು. ಲಾಸ್ಟ್ ಟೈಮ್ ಬಂದಾಗ ಕೆಡವಿ ಕುಡ್ಕೊಂಡು ಹೋಗಿದ್ವಿ. ಸರಿ ಅಂತ ಈ ಸಲನೂ ನಾನು ಬೀಳಿಸಿದ್ದೆ. 4 ಕೆಡಕೊಂಡಿದ್ವಿ. ಕೆಡವಿದ್ದೆಲ್ಲ ಆಯಿತು, ಕೆತ್ಕೊಟ್ಟೆ ನನ್ನ ಮಗನಿಗೆ. ಇದು ಮೇಲಿಂದನೇ ಬಿದ್ದ ತಕ್ಷಣ ಒಡೆದೋಗಿತ್ತು ಅನ್ನೋ ಕಾರಣಕ್ಕೆ ಇದನ್ನು ಈ ಥರ ಕೆತ್ಕೊಟ್ಟೆ ಅಷ್ಟೇ. ಕುಡ್ಕೊಂಡ ಅವನು ಕುಡ್ದಿದ್ದಾದ ತಕ್ಷಣ ಇನ್ನೂ ಒಂದು ಕೆತ್ಕೊಂಡು ನಾನು ಕುಡ್ದೆ. ಸೊ ಮಗಳು ಮಲಗಿದ್ಲು, ಅವಳಿಗೆ ಲಾಸ್ಟಲ್ಲಿ ಕೊಡೋಣ ಅಂತ ಹಂಗೆ ಕೆತ್ತಿದ್ದೆ ಅಷ್ಟೇ. ನೋಡ್ತಿದ್ದೀರಲ್ಲ, ಈ ರೀತಿ ಕೆತ್ತಿದ್ದೆ. ಚೆನ್ನಾಗಿತ್ತು ಎಳ್ನೀರು. ಸೊ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್